ನಿನಗೆಂತ ಗತಿ ಕಾಣಿಸ್ತೀನಿ ಅಂದ್ರೆ ನಿನ್ ಕೈಯಿಂದ ಊಟನೂ ತಿನ್ನಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಾನೊಂದ್ಸಲ ಹುಲಿ ಜೊತೆಗೆ ಹೋರಾಡಿದ್ದು. ಆ ಹುಲಿನೂ ಕೂಡ ನಿಮ್ ಹಾಗೆ ಅಂದ್ಕೊಂಡಿತ್ತು ಅನ್ಸತ್ತೆ. ಆಮೇಲೆ ಆ ಹುಲಿ ಕತೆ ಏನಾಯ್ತು ಅಂತ ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ? ನಿನಗ್ ಗೊತ್ತಾ, ಬೇಕಾದ್ರೆ ನಾವು ನಿನ್ನ ತಡಿಬಹುದು. ನೀವೆಲ್ಲ ಸೇರ್ಕೊಂಡು ನನ್ನನ್ನು ತಡಿತೀರಾ? ನಿಮ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಕೋಲ್ಕತ್ತಾದಲ್ಲಿ ನನ್ನ ಹಿಡಿಯೋದಕ್ಕೆ ಎಷ್ಟು ಜನ ಪೊಲೀಸರು ಬೇಕಾಗಿತ್ತು ಅನ್ನೋದು ನಿಮಗೆ ಗೊತ್ತಾ? ಒಂದ್ಸಲ ವಿಚಾರಿಸಿ ನೋಡಿ. ಅವರಲ್ಲಿ ಬಹಳ ಜನ ಪೊಲೀಸ್ ಆಫೀಸರ್ಸ್ ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ. ನಿಮ್ಮೆಲ್ಲರೂ ಪರಿಸ್ಥಿತಿ ಇನ್ನೂ ಚೆನ್ನಾಗೇ ಇದೆ ಅಂದ್ರೆ ಅದು ನೀವೆಲ್ಲರೂ ಮಾಡಿರೋ ಪುಣ್ಯ ಅನ್ಸುತ್ತೆ. ಜತಿನ್ ಬಿಹೇವಿಯರ್ ಯಾಕೆ ಹೀಗಿದೆ? 3 ಸಲ ಪೊಲೀಸರಿಗೆ ಹೊಡೆದವನು ಈಗ ಮಾತಾಡಕ್ ಬಂದಿದ್ದಾನ. ಇದ್ರ ಹಿಂದೆ ಬೇರೆನೇ ಕಾರಣ ಇದೆ. ನೀನ್ ಸ್ಟೇಷನ್ಗೆ ಯಾಕೋ ಬಂದಿದ್ಯಾ? ನಿನಗಿಷ್ಟೊಂದು ಧೈರ್ಯ ಎಲ್ಲಿಂದನೋ ಬಂತು? ಏನ್ ಅನ್ಕೊಂಡಿದ್ಯೋ? ಪೊಲೀಸರಿಗೆ ತಾಕತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನಮ್ಮನ್ನ ಎದುರು ಹಾಕೊಳ್ಳೋ ದುಸ್ಸಾಹಸ ಮಾಡ್ತಾ ಇದೀಯಾ? ಎಷ್ಟು ಹೊತ್ತಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ, ಆದ್ರೆ ಅದರಲ್ಲೂ ಮುಟ್ಟಾಳ್ತನನೇ ಇದೆ. ಕೋರ್ಟ್ ನನಗೊಂದು ಷರತ್ತು ಹಾಕಿ ರಿಲೀಸ್ ಮಾಡಿದ್ದು, ಪ್ರತಿ ತಿಂಗಳು ನಾನು ಸ್ಟೇಷನ್ಗೆ ಹೋಗಿ ಹಾಜರಿ ಹಾಕಬೇಕು. ನಾನಿವತ್ತಿಗೆ ಹಾಜರಿ ಹಾಕೋಕ್ ಬಂದಿದ್ದೆ ಅಷ್ಟೇ. ನನ್ನ ಹಾಜರಿನ ರಿಜಿಸ್ಟ್ರಲ್ಲಿ ಬರೀರಿ. ಅದೇ ತರ ನನಗೂ ಒಂದು ಪತ್ರ ಬರ್ಕೊಡಿ. ಅದು ನನಗೆ ಮತ್ತೆ ಕೋರ್ಟ್ಗೆ ಹೋದಾಗ ಬೇಕಾಗುತ್ತೆ. ತಗೊಳ್ಳಿದನ, ಇದನ್ನ ಓದ್ಕೊಳ್ಳಿ. ಕೋರ್ಟ್ ಆರ್ಡರ್ ಅದು. ಇವನು ಹೇಳ್ತಾರದು ಸತ್ಯನೇ ಸರ್. ಇಲ್ಲಿ ನೋಡಿ. ನಾನ್ ನಿಮ್ಗೆ ಯಾಕೆ ಹೊಡೆದೆ ನಿಮ್ಗೇನಾದ್ರೂ ಗೊತ್ತಾಯ್ತಾ? ನಾನ್ ನಿಮ್ಗೆಲ್ಲ ಹೊಡೆದಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಆದ್ರೂ ನನ್ನ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಸುಮ್ಮನೆ ಸಾಕ್ಷಿ ಇಲ್ಲದೆ ಏನು ಎಡವಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವಿಷಯ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಪೊಲೀಸ್ನವರು ಜತಿನ್ ಹತ್ರ ಒದೆ ತಿಂದ್ರು ಅಂತ ತಮಾಷೆ ಮಾಡ್ತಾರೆ. ಮೊದಲು ನನ್ನ ಹಾಜರಿ ಬರೀರಿ ಅಲ್ಲಿ. ಯು ಹ್ಯಾವ್ ಟು ವೇಟ್. ನೀನು ಕಾಯ್ಬೇಕಾಗತ್ತೆ. ಮುಕುಂದ್, ಎಸ್ ಸರ್. ನನ್ ಜೊತೆ ಬಾ. ಮುಕುಂದ್, ಎಸ್ ಸರ್. ಬಿ ವೆರಿ ಕೇರ್ಫುಲ್. ನನಗ್ ಗೊತ್ತು ಇದು ಭಾಗ ಜತಿಂದೇನೋ ಪ್ಲಾನ್ ಅಷ್ಟೇ. ಅವನು ಹೊರಗಡೆ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ. ನೀನು ಸ್ಟೇಷನ್ ಇಂದ ಹೊರಗೆ ಹೋಗಿ ಏನಾಗ್ತಾ ಇದೆ ಅಂತ ನೋಡು. ಅಂಡರ್ಸ್ಟುಡ್? ಎಸ್ ಸರ್. ಭಗವಂತ ಮಾಡೋದೆಲ್ಲ ಒಳ್ಳೇದಕ್ಕೇನೆ. ಪೂರ್ತಿ ರಾತ್ರಿ ನಾನು ಆಚೆನೆ ಇರ್ತೀನಿ. ಜತಿನ್ನು ಸ್ಟೇಷನ್ನಲ್ಲಿದ್ದಾನಲ್ಲ, ಅವನು ಸ್ಟೇಷನಲ್ಲಿ ಇರೋ ತನಕ ನಾನು ಠಾಣೆ ಒಳಗಡೆ ತಲೆನೂ ಹಾಕಲ್ಲ. ಯಾವಾಗ ನೋಡಿದ್ರು ಪೊಲೀಸರು ಹೊಡೆಯಕ್ಕೆ ಬರ್ತಾನೆ. ಯು ಹ್ಯಾವ್ ಟು ವೇಟ್. ನನಗೆ ಬೇರೆ ಕೆಲಸ ಇದೆ. ಈಗಲೇ ನಿನಗೆ ಪತ್ರ ಕೊಡಕ್ಕಾಗಲ್ಲ. ಅಬ್ಬಾ, ನನಗೂ ಇದೇ ಬೇಕಾಗಿತ್ತು. ನಾನು ಇವ್ರನ್ನ ಇಲ್ಲೇ ಇರೋ ಥರ ಮಾಡ್ತೀನಿ. ಆಗ ಅನುಪಮ ಅವರು, ಅನಂತ್ ಎಲ್ಲ ಕಟಕಿಂದ ಓಡ್ ಹೋಗ್ತಾರೆ. ಇದರಲ್ಲಿ ರಾತ್ರಿಗೆ ಊಟ ಇದೆ, ಪೂರಿ ಪಲ್ಯ. ನೆನ್ಪಿಂದ ತಿನ್ನಿ. ಅಮ್ಮ ನಿಮ್ಗೋಸ್ಕರ ಲಾಡು, ಕುರುಕ್ಲು ಎಲ್ಲ ಮಾಡಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ನೀವು ನಮ್ಮ ಮನೆ ಕಡೆ ಹೋದಾಗ ಇದನ್ನ ಅಣ್ಣಂಗ್ ಕೊಡಿ. ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ಅಂತ ಹೇಳಿ. ಓಹ್,
ಅಣ್ಣನಿಗೆ ಹೊಸ ಜುಬ್ಬ ಮಾಡಿದ್ಯಾ? ನನಗೆ ನಾಟಕದ ಹೊತ್ತಲ್ಲಿ ನಿಮ್ಗೆ ರಾಜನ್ ವೇಷನೇ ಮಾಡ್ಕೊಟ್ಟಿದ್ದೆ, ಅದನ್ ಮರ್ತ್ಬಿಟ್ರಾ? ಹೌದಾ, ಗೊತ್ತಾಯ್ತು ಬಿಡು. ಅಣ್ಣನೇ ನಿನಗೀಗ ಮುಖ್ಯ. ಈ ಸುಳ್ಳು ಸಿಟ್ಟೆಲ್ಲ ನನ್ನ ಹತ್ರ ಬೇಡ, ನನಗೆಲ್ಲ ಗೊತ್ತಾಗತ್ತೆ. ಈಗ ಹೊರಡಿ, ತುಂಬಾ ತಡ ಹಾಕ್ಬಿಡುತ್ತೆ. ಅಪ್ಪ ಅಮ್ಮನ ಹತ್ರ ಬೇರೆ ಮಾತಾಡ್ಬೇಕಲ್ಲ ಇನ್ನು. ಹೌದು, ಅಮ್ಮ ಅಪ್ಪನ ಮಾತಾಡಿಸ್ಲೇಬೇಕೀಗ. ಸುಭಿ ವಾಪಸ್ ಬಂದ. ಅವನನ್ನ ಮಾತಾಡಿಸ್ತೇನೆ, ಹೇಗ್ ಹೋಗ್ಲಿ ನಾನು? ಆದ್ರೆ ನಿಮ್ ಟ್ರೈನ್ ಸಮಯ ಆಗ್ತಿದೆ ಅಲ್ವಾ? ಹಾ, ಅದಂತೂ ನಿಜಾನೇ. ನಾನೀಗ ಹೊರಡ್ತೀನಿ. ಹೋಗ್ತಾ ಮಾಸ್ಟರ್ ಮನೇಲಿ ಇದ್ದಾನೇನೋ ನೋಡ್ಕೊಂಡು ಹೋಗ್ತೀನಿ. ಸುಭಿ ವಾಪಸ್ ಬರೋ ರಸ್ತೆಲೇ ನಾನು ಹೋಗ್ತೀನಿ. ರಸ್ತೆಯಲ್ಲಿ ಸಿಗ್ತಾನೆ ಅನ್ಸುತ್ತೆ, ಇಲ್ಲದೆ ಇದ್ರೆ ಮೇಷ್ಟ್ರ ಮನೇಲಂತೂ ಸಿಕ್ಕೇ ಸಿಗ್ತಾನೆ. ಸುಭಾಷ್ ಕೂಡ ಸ್ವಲ್ಪ ದಿನ ಆದ್ಮೇಲೆ ಕೋಲ್ಕತ್ತಾಗ ಹೋಗ್ತಾನೆ. ನೀವು ಹೋಗ್ತಿದ್ದೀರಿ. ಇದಾದ್ಮೇಲೆ ನಾನೊಬ್ಳೆ ಹೇಗ್ ಸಮಯ ಕಳೀತೀನೋ ಅದು ಆ ಭಗವಂತನಿಗಷ್ಟೇ ಗೊತ್ತು. ಮತ್ತೆ ಸುಭಾಷ್ ಕೋಲ್ಕತ್ತಾಗ ಹೋದ್ಮೇಲೆ ನೀವಲ್ಲಿ ಅವನ ಬಗ್ಗೆ ಗಮನ ಹರಿಸಿ. ಅವನ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿವೆ. ಬೇರೆ ಯಾರ ಹತ್ರನೂ ಅವ್ನು ಸರಿಯಾಗಿ ಮಾತಾಡೋದು ಇಲ್ಲ. ಆದ್ರೆ ನಿಮ್ಮ ಹತ್ರ ಎಲ್ಲ ಹಂಚ್ಕೋತಾನೆ. ನೀವು ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ನನಗ್ ಪತ್ರ ಬರೆಯೋದು ಮರಿಬೇಡಿ. ಒಂದ್ ನಿಮಿಷ ಇರಿ. ಹೊಸ ಪೆನ್ನು ನನಗೋಸ್ಕರನಾ? ಈಗ್ಲಾದ್ರೂ ಅರ್ಥ ಆಯ್ತಾ ಅಣ್ಣನೇ ಮುಖ್ಯ ಅಲ್ಲ ಅಂತ? ಈ ಪೆನ್ನನ್ನ ನೀನ್ ನನಗೋಸ್ಕರ ತಗೊಂಡ್ಯಾ? ನೀವ್ ನನ್ನನ್ನು ಇಷ್ಟಪಟ್ಟಾಗ ನನ್ಗೋಸ್ಕರ ಏನೆಲ್ಲ ತಂದಿದ್ರಿ. ನೀವೇನೋ ತಂದ್ಕೊಟ್ರಿ, ಆದ್ರೆ ನಾನೇನೂ ಕೊಡೋಕಾಗಿರ್ಲಿಲ್ಲ. ಅದಕ್ಕೆ ನಾನು ಏನಾದ್ರೂ ಕೊಡ್ಲೇಬೇಕು ಅನ್ಕೊಂಡೆ. ಈ ಪುಟಾಣಿ ಉಡುಗೊರೆ ನಿಮ್ಗೇನೆ. ಈ ಪೆನ್ನಿಂದ ನೀವು ಸ್ವದೇಶಿ ಬಂಧುಗಳ ಪ್ರಾಣ ಉಳಿಸಿ. ಹಾಗೆ ನಿಮ್ಗೆ ಸಮಯ ಇದ್ರೆ ನನಗೊಂದ್ ಪತ್ರನೂ ಬರೀರಿ. ಈ ದೇಶದ ಜನರ ಮೇಲೆ ನಿನಗಿರೋ ಪ್ರೀತಿ ನೋಡಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ವಿಭಾ. ಪೊಲೀಸರು ಈ ಕಡೆ ಬರ್ತಾ ಇದ್ದಾರೆ. ನೀವು ಆ ಕಡೆ ಹೋದ್ರೇನೆ ಸರಿ. ನಾನು ಅನು ಅಕ್ಕ ಅನಂತಣ್ಣನ ಬಾಯಿಂದ ನಿನ್ನ ಬಗ್ಗೆ ಕೇಳಿದ್ದೆ. ಅವ್ರನ್ನ ನೀನು ಎಷ್ಟೋ ಸಲ ಕಾಪಾಡಿದೀಯಂತೆ. ಇವತ್ತು ನೀನು ಮಾಡೋ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸುಭಾಷ್. ಇವತ್ತು ಕೊನೆ ಸಲ ನೀನು ಹೇಗಾದರೂ ಮಾಡಿ ರೈಲ್ವೆ ಸ್ಟೇಷನ್ ತಲುಪಿಸ್ಬಿಡು ಸುಭಾಷ್. ಕೊನೆ ಸಲ ಅಂತ ಯಾಕೆ ಹೇಳ್ತಿದ್ದೀರಾ ಅಮೋಲಣ್ಣ? ನಾನು ಯಾವಾಗಲೂ ನಿಮಗೆ ಸಹಾಯ ಮಾಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕೇಳಿ, ನೀವಿಲ್ಲೇ ಇರಿ, ಅಲ್ಲಿ ಏನಾಗ್ತಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಸುಬಿ, ಈಗ ನೀನು ಹುಷಾರಾಗಿರ್ಬೇಕು. ನಿನ್ಗೆ ತೊಂದರೆ ಆಗ್ಬಾರ್ದು. ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನಾನು ನಿನ್ನ ಬಿಟ್ಟು ಹೋಗಕ್ಕಾಗಲ್ಲ. ನಮ್ಗೆಲ್ಲ ಆದೇಶ ಆಗಿದೆ. ಅದೇನೇ ಆದ್ರೂ ನಾವಿವತ್ತು ರಾತ್ರಿ ಕೋಲ್ಕತ್ತಾಗೆ ಹೊರಡ್ಲೇಬೇಕು. ನೀನೇನೇ ಮಾಡೋದಿದ್ರು ಹುಷಾರಾಗಿ ಮಾಡು. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅನು ಚಿಕ್ಕಮ್ಮ. ಆಮೇಲೆ ಅನಂತಣ್ಣಂಗೆ ಒಂದು ವಿಷಯನ ತಿಳಿಸಿ. ಈ ಸಲ ನಾನು ಕೋಲ್ಕತ್ತಾದಲ್ಲೇ ಇರ್ತೀನಿ. ಅನಂತಣ್ಣ ನನ್ನ ನೋಡಕ್ ಬರಲಿ. ಗೋಪಾಲ್, ಅರ್ಥ ಆಯ್ತಾ? ನೀವೆಲ್ಲರೂ ಇಲ್ಲಿಗೆ ಬನ್ನಿ.
ಏನಾಯ್ತು ಗೋಪಾಲ್? ಏಯ್ ನೀವ್ ಆ ಕಡೆ ಹೋಗಿ. ಗೋಪಾಲ್ ಗೋಪಾಲ್ ಏನಾಯ್ತು ಗೋಪಾಲ್? ಎದ್ದೇಳು ಗೋಪಾಲ್. ಏನಾಯ್ತು ಗೋಪಾಲ್? ಏನಾಯ್ತು? ಗೋಪಾಲ್ ಏನೋ ಆಗಿದೆ. ಅವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಮುಖಕ್ಕೆ ನೀರ್ ಹಾಕೋ, ಎಚ್ಚರ ಆಗ್ತಾನೆ. ಹೋಗು. ನಿಮ್ಗೆ ಒಂದ್ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ನೀವ್ ಬಿದ್ದಾಗ ನಾನು ಸಹಾಯ ಮಾಡೋಕ್ ಬಂದಿದ್ದೆ ಅಲ್ವಾ? ಹಾಗಿದ್ಮೇಲೆ ನೀವು ನಮ್ಗೆ ಸಹಾಯ ಮಾಡ್ಬೇಕಲ್ವಾ? ನೀವು ಪೊಲೀಸರಾಗಿ ಇಷ್ಟ್ ಸಣ್ಣ ಸಹಾಯ ಮಾಡೋಕ್ ಆಗೋದಿಲ್ವಾ? ಮತ್ ಯಾಕೆ ಡ್ಯೂಟಿ ಮಾಡ್ತೀರಾ? ಮತ್ತೆ ನೀನ್ ಶುರು ಮಾಡ್ದ್ಯಾ? ಸರಿ, ಹಾಗಾದ್ರೆ ನಿಮ್ಗೆ ಸಹಾಯ ಮಾಡಕ್ ಬರಲ್ಲ ಅಂತ ಹೇಳಿ. ನಾವೇ ನಮ್ ಸ್ನೇಹಿತನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ. ಹೋಗಿ ಲಾಲು, ಎತ್ಕೋ. ಚಿಂತೆ ಮಾಡಬೇಡಿಮ್ಮ. ಸುಭಿಗೆ ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವ ಕೆಲಸಕ್ಕಾಗಿ ಕೋಲ್ಕತ್ತಾಗ ಹೋಗ್ತಾ ಇದೆಯೋ ಆ ಕೆಲಸ ನಮ್ಮ ಮನ್ಸಿಟ್ಟು ಮಾಡು. ಅಲ್ಲಿಗೆ ಹೋದ್ಮೇಲೆ ಯಾರನ್ನಾದ್ರೂ ಭೇಟಿಯಾಗೋ ಅವಶ್ಯಕತೆ ಇದ್ರೆ ನನಗೆ ಹೇಳು. ನಾನು ಪತ್ರ ಕಳಿಸ್ತೀನಿ. ಹೊರಡು. ಸತೀಶ್ ಅದಕ್ಕೆ ಕರ್ಕೊಂಡು ಪಟ್ನಾಗ್ ಹೋಗಿದ್ದಾನೆ. ಇನ್ ಸ್ವಲ್ಪ ದಿನದಲ್ಲಿ ಅಪ್ಪ ಅಮ್ಮ ಸುಭಾಷ್ನ ಕರ್ಕೊಂಡು ಕಲ್ಕತ್ತಾಗ ಹೋಗ್ತಾರೆ. ನೀನು ಕಲ್ಕತ್ತಾಗ ಹೋಗ್ತಿದ್ಯಾ? ಇಲ್ಲಿ ಇಷ್ಟು ದೊಡ್ಡ ಮನೆ ಖಾಲಿ ಅಂತ ಅನ್ಸತ್ತೆ. ನಾನು ಹೋಗ್ಲೇಬೇಕಲ್ವಾ ಭೂಮಿ ಅಕ್ಕ? ಇಲ್ದೇ ಇದ್ರೆ ಪ್ರಾಕ್ಟೀಸ್ ಹೇಗೆ ಮಾಡ್ಲಿ? ಒಂದ್ ಕೆಲಸ ಮಾಡಿ, ನೀವೆಲ್ಲರೂ ಆಗಾಗ ಕೋಲ್ಕತ್ತಾ ಮನೆಗೆ ಬಂದು ಹೋಗಿ, ಎಲ್ರಿಗೂ ಖುಷಿ ಆಗತ್ತೆ. ತಲುಪಿದ ಕೂಡ್ಲೆ ಪತ್ರ ಬರೀ. ನೀನ್ ಅಲ್ಲಿಗೆ ತಲುಪಿದ್ಯೋ ಇಲ್ವೋ ಅಂತ ನಾವಿಲ್ಲಿ ಚಿಂತೆ ಮಾಡೋ ಹಾಗೆ ಮಾಡ್ಬೇಡ ಶರತ್. ಆರೋಗ್ಯ ನೋಡ್ಕೋ. ಸರಿನಮ್ಮ, ನೀವು ಕೋಲ್ಕತ್ತಾಗ ಬಂದಾಗ ಸ್ಟೇಷನ್ ಇಂದ ಕರ್ಕೊಂಡು ಹೋಗಕ್ ನಾನೇ ಬರ್ತೀನಿ. ಶರತಣ್ಣ, ನಿಮ್ ಟ್ರೈನ್ ಸಮಯ ಆಗಿರ್ಬೇಕಲ್ವಾ? ಹೌದು, ಆದ್ರೆ ನಿನ್ನನ್ ಮಾತಾಡಿಸ್ದೆ ಹೇಗೆ ಹೋಗ್ಲಿ? ಸರಿ, ಇಲ್ಲಿ ಕೇಳು. ಮುಂದಿನ ವಾರ ನಿನ್ ಪರೀಕ್ಷೆ ರಿಸಲ್ಟ್ ಬರ್ತಿದೆ. ಕೋಲ್ಕತ್ತಾಗ ಬಾ, ಅಲ್ಲೇ ಸಿಗೋಣ. ಏನ್ ಗೊತ್ತಾ ಶರತಣ್ಣ, ಅನುಚಿಕಮ್ಮನ್ ಕಡೆ ಅವರು ಇವತ್ತು ಕೋಲ್ಕತ್ತಾಗ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಗೆ ದಾರಿಲಿ ಸಿಗ್ಬೋದು ಅನ್ಸುತ್ತೆ. ನಾನು ಸುಭಾಷ್ನ ಇದೆಲ್ಲದರಿಂದ ದೂರ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಏನ್ ವಿಧಿನಪ್ಪ ಇದು? ಅವರು ಕೋಲ್ಕತ್ತಾಗ ಹೋಗ್ತಾ ಇದ್ದಾರಾ? ನಿನಗಿದು ಹೇಗೆ ಗೊತ್ತಾಯ್ತು?
ಮಾಧವ ಮೇಷ್ಟ್ರ ಮನೆಯಿಂದ ನಾವೆಲ್ಲರೂ ಜೊತೆಗೆ ಹೊರಟ್ವಿ. ಪೊಲೀಸರು ಎಲ್ಲರನ್ನೂ ಹುಡುಕ್ತಾ ಇದ್ರು. ಅವರು ಕದ್ದು ಮುಚ್ಚಿ ಹೋದ್ರು. ನಿಮ್ಗೆ ಕೋಲ್ಕತ್ತಾದಲ್ಲಿ ಅವ್ರು ಸಿಕ್ಕಿದ್ರು ಸಿಗ್ಬೋದು. ನೀನು ಮುಂದಿನ ವಾರ ಕೋಲ್ಕತ್ತಾಗ ಬರ್ತಿದ್ಯಾ? ನೋಡ್ತಾ ಇರೋ, ಚೆನ್ನಾಗಿರುತ್ತಲ್ಲಿ. ಕೋಲ್ಕತ್ತಾಗ ಹೋಗೋದು ನಂಗೆ ಖುಷಿನೇ. ಆದ್ರೆ ಇಲ್ಲಿ ಕಟಕಿನ ಮನೆ, ಸ್ನೇಹಿತರು, ಶಾಲೆ ಇದನ್ನೆಲ್ಲ ನಾನು ಬಿಟ್ಟು ಹೋಗ್ಬೇಕಾಗತ್ತೆ. ಇದೆಲ್ಲ ಬಿಟ್ಟು ಹೋಗಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸುಭಿ, ಎಲ್ಲ ಸರಿ ಹೋಗುತ್ತೆ. ಇದಕ್ಕೂ ಮುಂಚೆ ಪಿ ಸ್ಕೂಲಿಂದ ರೆವೆನ್ಶಾ ಸ್ಕೂಲಿಗೆ ಸೇರ್ಕೊಂಡಿದ್ಯಲ್ಲ, ಅವಾಗೇನನ್ಸಿತ್ತು? ಇದೆಲ್ಲ ಸರಿ ಹೋಗಲ್ಲ ಅಂತ ತಾನೆ? ಆದ್ರೆ ನೋಡು, ನಿಧಾನವಾಗಿ ಎಲ್ಲಾನು ಸರಿ ಹೋಗುತ್ತೆ. ಈ ಸಲನೂ ಹಾಗೆ ಸರಿ ಹೋಗುತ್ತೆ. ಸುಭಾಷ್, ನೀನಿನ್ನೂ ಪರೀಕ್ಷೆಗಳನ್ನು ಬರೆಯೋದು ಬಾಕಿ ಇದೆ ಅಲ್ವಾ? ನೀನಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಮತ್ತೆ ನೀವು ದಯವಿಟ್ಟು ಸುಭಾಷ್ಗೆ ಇದ್ರ ಬಗ್ಗೆ ಏನೂ ಹೇಳಬೇಡಿ. ಅರೆ ವಿಭಾವತಿ, ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಮಾತಾಡ್ತಿದ್ರೆ ಅಲ್ಲೂ ಮಧ್ಯ ಬಂದ್ ಬಾಯ್ ಆಗ್ತೀಯಲ್ಲ. ಓ ಶರತ್, ಸುಮ್ನೆ ನೀನ್ ಹೊರಡಪ್ಪ. ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಟ್ರೈನ್ ಬರೋ ಹೊತ್ತಾಯ್ತು. ನೀನು ಕೋಲ್ಕತ್ತಾಗ ಹೋಗೋ ನಿರ್ಧಾರ ಸರಿಯಾಗೇ ಇದೆ ಸುಭಿ. ಅದನ್ನ ನೀನು ಎಷ್ಟು ಬೇಗ ಒಪ್ಕೋತೀಯೋ ನಿನಗಷ್ಟು ಒಳ್ಳೇದು. ಇಲ್ಲಿ ಕೇಳಿ, ವಿಭಾತ್ಗೆ ದುರ್ಗಾ 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 ದುರ್ಗಾ. ಅದೇನು ಅಂದ್ರೆ ನಾವೀಗ ಏನ್ ಮಾಡ್ತಿದೀವೋ ಅದ್ ಸರಿ ಅನ್ಸತ್ತಾ ನಿಮ್ಗೆ? ಗೊತ್ತಿಲ್ದಿರೋ ಜಾಗಕ್ಕೆ ನಾವು ಸುಭಾಷ್ನ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಕೇಳಿದ್ರಲ್ವಾ, ಅನುಪಮ, ಅನಂತ್ ಅವರೆಲ್ಲರೂ ಕೋಲ್ಕತ್ತಾಗ ಹೋಗ್ತಿದಾರಂತೆ. ಅಲ್ಲಿ ಹೋದ್ಮೇಲೆ ಇವನ್ಗೆ ಅವ್ರೇನಾದ್ರೂ ಸಿಕ್ಕಿದ್ರೆ ಸುಬಿ ಮತ್ತೆ ಅವರನ್ನೆಲ್ಲ ಭೇಟಿ ಮಾಡೋಕ್ ಶುರು ಮಾಡ್ತಾನೆ. ನಿಜವಾಗ್ಲೂ ನನಗಿದೇನು ಅರ್ಥನೇ ಆಗ್ತಿಲ್ಲ. ಸ್ವದೇಶಿಗಳನ್ನ ಅವ್ನ್ ಪದೇ ಪದೇ ಯಾಕೆ ಭೇಟಿ ಮಾಡಕ್ ಹೋಗ್ತಾನೆ? ಅದ್ರಲ್ಲಿ ಅವನಿಗೆ ಏನ್ ಸಿಗತ್ತೆ? ನನಗೆ ಗೊತ್ತಿಲ್ಲ ಪ್ರಭಾ. ಆದ್ರೆ ಅವ್ರು ಯಾರು ಕೋಲ್ಕತ್ತಾದಲ್ಲಿ ಸುಭಾಷ್ನ ಭೇಟಿ ಆಗದಿರೋ ಹಾಗೆ ಎಲ್ಲ ರೀತಿಯಿಂದಲೂ ನಾನು ಅದಕ್ಕೊಂದು ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡ್ತೀನಿ. ಅದೇನೇ ಆಗ್ಲಿ, ಈ ಬೋಸ್ ಮನೆತನದ ಹುಡುಗ ಯಾವುದೇ ಕಾರಣಕ್ಕೂ ಸ್ವದೇಶಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಬೌಲಿಂಗ್ ಯಾರು ಮಾಡ್ತೀರಾ? ನಾನ್ ಬೌಲಿಂಗ್ ಮಾಡ್ತೀನಿ. ನಾನು ಚೆನ್ನಾಗಿ ಮಾಡ್ತೀನಿ. ಫಸ್ಟ್ ನಂಗೆ ಸಿಗ್ಬೇಕು. ಚೆನ್ನಾಗಿ ಮಾಡ್ತೀನಿ, ನಾನ್ ಮಾಡ್ಬೇಕು. ಆಯ್ತಾಯ್ತು, ಈಗ ಎಲ್ರು ಸುಮ್ನಿರಿ. ಒಬ್ಬೊಬ್ರಾಗಿ ಎಲ್ರು ಬೌಲಿಂಗ್ ಮಾಡಿದ್ರೆ ಆಯ್ತು, ಸರಿನಾ? ಸುರೇಶ್, ನೀನ್ ಬ್ಯಾಟಿಂಗ್ ಆಡು, ನೀನ್ ಬೌಲಿಂಗ್ ಮಾಡು. ಸುಬ್ಬಿ, ಈ ಪಂಚಿ ಶರ್ಟು ನಂದು. ನಿನ್ಗೆ ಇದು ತುಂಬಾ ದೊಡ್ಡದು ಕಾಣಿಸ್ತಿದೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದೆ ನೀನು? ನನ್ಗೆ ಇವತ್ತು ನಿನ್ ಬಗ್ಗೆ ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ ಸುಭಾಷ್. ಇದೇ ತರ ನೀನು ಜೀವನದ ಎಲ್ಲ ಪರೀಕ್ಷೆಯಲ್ಲೂ ಗೆಲ್ತಾನೆ ಇರಬೇಕು, ಆಗತ್ತಲ್ವಾ? ಏನಾಯ್ತು, ಎಲ್ರು ಎಲ್ಲಿ ಹೋದ್ರು? ಟ್ರೈನ್ ಹೊರಡೋದಕ್ಕೆ 2 ಗಂಟೆ ಅಷ್ಟೇ ಬಾಕಿ ಇರೋದು. ಬೇಗ ತಯಾರಾಗಿ ಬನ್ನಿ.
ಕಮಲಾ ಈಗ ಮನೇಲಿಲ್ಲ. ನೀನೇ ಮನೇನ ಸಂಭಾಳಿಸ್ಕೊಂಡು ಹೋಗ್ಬೇಕು ವಿಭಾ. ದೊಡ್ಡಮ್ಮ ಇಲ್ಲೇ ಇರ್ತಾರೆ. ನೀನು ಏನೇ ಕೇಳೋದಿದ್ರೂನು ದೊಡ್ಡಮ್ಮನ ಹತ್ರನೇ ಕೇಳ್ಬೇಕು. ನನ್ ಮಗಳು ಪ್ರೋಮಿಗೇನು ಕಷ್ಟ ಆಗ್ಬಾರ್ದು. ನೀನ್ ಅವಳ ಚೆನ್ನಾಗಿ ನೋಡ್ಕೊ. ಹಾಗೆ ಸುನಿಲ್ ಸುಧೀರ್ ಕಡೆನೂ ಗಮನ ಕೊಡು. ಇನ್ನೇನು ಅವ್ರಿಗೆ ಪರೀಕ್ಷೆ ಹತ್ರ ಬರ್ತಾ ಇದೆ. ಅವರೆಲ್ಲ ಚೆನ್ನಾಗಿ ಓದಿ ಬರ್ದು ಮಾಡ್ಬೇಕು. ಅಮ್ಮ ಅಮ್ಮ ಅಮ್ಮ, ನಾನು ನಿಮ್ಮಷ್ಟು ಚೆನ್ನಾಗಿ ಈ ಮನೆನ ನೋಡ್ಕೋತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾನು ನಿಮಗೆ ಮಾತು ಕೊಡ್ತೀನಮ್ಮ. ಪ್ರಭಾ, ನೀನ್ ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತು. ಅಲ್ಲಿ ಅನುಪಮ ಎಲ್ಲ ಇದ್ದಾರೆ. ಸುಬಿ ಓಡ್ ಹೋಗಿ ಅವ್ರನ್ನ ಭೇಟಿ ಮಾಡ್ತಾನೆ. ನಾನಲ್ಲಿ ಇದ್ದಿದ್ರೆ ಎಲ್ಲ ನಿಭಾಯಿಸ್ತಿದ್ದೆ. ನೀವಿಲ್ಲೇ ಇರಿ ದೊಡ್ಡಮ್ಮ, ನಾನು ಅವನ ಜೊತೆ ಇರ್ತೀನಿ. ಸುಭಾಷ್, ನೀನ್ ಈ ಬಟ್ಟೆಲ್ಲೇ ಬರ್ತಿದ್ಯಾ? ಹೋಗಿ ಬಟ್ಟೆನ ಬದಲಾಯಿಸ್ಕೊಂಬ. ಅಪ್ಪ, ಇವತ್ತು ನನ್ನ ಸ್ಕೂಲಿನ ಪರೀಕ್ಷೆ ರಿಸಲ್ಟ್ ಬರುತ್ತೆ. ಟ್ರೈನ್ ಬರೋದಕ್ಕೆ ಇನ್ನೂ 2 ಗಂಟೆ ಸಮಯ ಇದೆ. ನಾನು ಒಂದ್ಸಲ ಸ್ಕೂಲ್ಗೆ ಹೋಗಿ ನನ್ನ ಪರೀಕ್ಷೆ ರಿಸಲ್ಟ್ ಏನಾಗಿದೆ ಅಂತ ನೋಡ್ಕೊಂಡು ಬರಲಾ? ನೀನ್ ಮತ್ತೆ ಹೊರಡ್ತಿದ್ಯಾ? ನೋಡ್ ಪ್ರಭಾ, ಈ ಹುಡುಗನ್ಗೆ ನಾನೇ ಏನಾದ್ರೂ ಬುದ್ಧಿ ಕಲ್ಸಕ್ ಸಾಧ್ಯ. ಏನು ಪ್ರಯೋಜನ ಇಲ್ಲ ಸುಭಾಷ್. ನೀನೇನೇ ಪರೀಕ್ಷೆ ಬರೆದ್ರು ಅದ್ರ ಹಣೆ ಬಾರ ಏನಂತ ನನಗೆ ಗೊತ್ತು. ಇದೇ ಕಾರಣಕ್ಕೆ ನಾನು ನಿನ್ನ ಇವತ್ತೇ ಕೋಲ್ಕತ್ತಾಗೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ದು. ಇಷ್ಟೆಲ್ಲ ಆದ್ಮೇಲೆ ಕೂಡ ನೀನು ಸ್ಕೂಲಿಗೆ ಯಾಕೆ ಹೋಗ್ಬೇಕು ಅಂತಿದ್ಯಾ? ಅವನು ಹೋಗ್ಬೇಕು ಅನ್ಕೊಂಡಿದ್ರೆ ಅವನು ಹೋಗ್ಬರ್ಲಿ ಬಿಡಿ. ಪರೀಕ್ಷೆ ರಿಸಲ್ಟ್ ನೋಡಿ ಅವನಿಗೆ ಗೊತ್ತಾಗುತ್ತೆ ಅವನು ಯಾಕೆ ಕೋಲ್ಕತ್ತಾಗ ಹೋಗ್ತಿದ್ದಾನೆ ಅಂತ. ಪ್ರಭಾ, ಹೊರಗಡೆ ಜನ ಎಲ್ಲ ನಗ್ತಾರೆ. ಈ ಮನೆ ಹುಡುಗರಲ್ಲಿ ಇವನ್ ಅದರಿಂದ ನನ್ನ ಮಗನ್ಗೆ ಒಳ್ಳೇದಾಗತ್ತೆ ಅಂದ್ರೆ ಜನ ನಗೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಹೋಗ್ಬರ್ಲಿ ಬಿಡಿ. ಸರಿ, ನೀನು ಹೇಳ್ದಾಗೆ ಆಗ್ಲಿ. ನಾನು ಇವನಿಗೆ ಅನುಮತಿ ಕೊಡ್ತೀನಿ, ಆದ್ರೆ ಅದು ಅರ್ಧ ಗಂಟೆ ಸಮಯ ಮಾತ್ರ ಅಷ್ಟೇ. ಅಷ್ಟೊಳಗೆ ಇವನು ವಾಪಸ್ ಬರಬೇಕು. ಈ ಟ್ರೈನ್ ನಾವು ಬಿಡೋ ಹಾಗೆ ಇಲ್ಲ. ನಮ್ಮ ಸುಭಾಷ್ಗೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಲಿ ದೇವ್ರೆ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. ಕಸ್ಟಮ್ ಹೌಸ್ ಇಂದ ಲಾಲ್ ಬಜಾರ್ 100 ಮೀಟರ್ ಇದೆ. ನಮ್ ಲೆಕ್ಕಾಚಾರದ ಪ್ರಕಾರ ಪೂರ್ವ ದಿಕ್ಕಿನ ರಸ್ತೆ ಹಿಡ್ಕೊಂಡು ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್ ಇಂದ ಪೆಂಟಿಂಗ್ ಸ್ಟ್ರೀಟ್ ತಲುಪಿ ಚಾಂದಿನಿ ಚೌಕ್ ಇಂದ ಹೋಗಿ ವೆಲ್ಲಿಂಗ್ಟನ್ ದಾಟೋದಕ್ಕೆ ಮಲಂಗ್ ಲೇನ್ ಇಂದ ಹೋಗ್ಬೇಕು. ಎಲ್ರಿಗೂ ಅರ್ಥ ಆಯ್ತಲ್ವಾ? ಅನುಪಮ ಅವರೇ, ಒಂದ್ಸಲ ದಾರಿ ಹೇಳಿ. ಹಾ, ಅದು ಪೂರ್ವ ದಿಕ್ಕಿನ ರಸ್ತೆಯಲ್ಲಿ ಹೋಗಿ ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್ನಿಂದ. ಈಗ ನೀನು ಹೇಳು. ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟಿಂದ ಚಾಂದ್ನಿ ಚೌಕ್ ಹೋಗಿ ವೆಲ್ಲಿಂಗ್ಟನ್ ತಲುಪಬೇಕು. ನರೇಂದ್ರ? ಅದೇನಂದ್ರೆ ಮಲಂಗ್ ಲೇನಿಂದ ಹೋಗ್ಬೇಕು. ಬೇಷ್. ಇಷ್ಟು ದಿನದಲ್ಲಿ ನೀವೆಲ್ಲ ಸೇರಿ ರಸ್ತೆಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ರಸ್ತೆನಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಕೂಡಲೇ ರಸ್ತೆನ ಬದಲಿಸಿ ಹೋಗೋದಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ ತಾನೆ? ಇಲ್ಲ ಇಲ್ಲ, ಯಾವ ತೊಂದರೆನೂ ಆಗಲ್ಲ. ಯಾಕನಂದ್, ಯಾಕೆ ನಗ್ತಾ ಇದೀಯಾ? ನಿನಗೆ ಕೇಳಿಲ್ಲ ಅಂತನಾ? ನನಗೆ ಗೊತ್ತು ಅನಂತ್, ನಿನಗೆ ಒಂದ್ಸಾರಿ ಹೇಳಿದ್ರೆ ಸಾಕು, ನೀನು ಆಮೇಲೆ ಮರೆಯೋದಿಲ್ಲ ಅಂತ. ಆಮೇಲೆ ಒಂದ್ ರಸ್ತೆಲಿ ಒಂದ್ಸಲ ಹೋದ್ರೆ ಆ ದಾರಿನೂ ನೀನು ಮರೆಯಲ್ಲ. ಇಲ್ಲ ಜತಿನಣ್ಣ, ನಮ್ಮ ದೇಶದ ದುರವಸ್ಥೆ ನೋಡಿ ನನಗೆ ನಗು ಬರ್ತಾ ಇದೆ. ನಮ್ಮ ದೇಶದ ರಸ್ತೆ ಹೆಸರು ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್. ಇವರು ದೇಶದ ಹೆಸರನ್ನ ಇಂಗ್ಲೆಂಡ್ ಅಂತ ಹಿಡ್ದೇ ಇದ್ರೆ ಸಾಕು. ಸ್ವಾತಂತ್ರ್ಯ ಬಂದ್ಮೇಲೆ ಎಲ್ಲ ಬದಲಾಗುತ್ತೆ ಅನಂತವ್ರೆ.
ನೋಡ್ತಾ ಇರಿ, ಇದೇ ರಸ್ತೆಗಳ ಹೆಸರು ಖುದಿರಾಮ್ ಬೋಸ್ ರಸ್ತೆ ಆಗತ್ತೆ. ನಾವೆಲ್ಲರೂ ಸೇರಿ ಆ ದಿನದ ಕನ್ಸು ಕಾಣ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯನ ನಾವೇ ಅವರಿಂದ ಪಡ್ಕೋಬೇಕು, ಪಡ್ಕೊಂಡೇ ಪಡ್ಕೋತೀವಿ. ಸಾಹೇಬ್ರೆ ಬಿಟ್ಬಿಡಿ ಸಾಹೇಬ್ರೆ, ನನಗೇನು ಗೊತ್ತಿಲ್ಲ ಸಾಹೇಬ್ರೆ. ಸಾಹೇಬ್ರೆ ನನಗೇನು ಗೊತ್ತಿಲ್ಲ ಸಾಹೇಬ್ರೆ. ಸಾಹೇಬ್ರೆ ಬೇಡ ಸಾಹೇಬ್ರೆ. ಸತ್ಯ ಹೇಳು, ಸ್ವದೇಶಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ನಾನು ಅವ್ರಿಗೆ ನನ್ನ ಮನೆ ಬಾಡಿಗೆ ಕೊಟ್ಟಿದ್ದೆ ಅಷ್ಟೇ ಸಾಹೇಬ್ರೆ. ನನ್ಗೆ ಅದನ್ನ ಬಿಟ್ಟು ಬೇರೆ ಯಾವ ಸ್ವದೇಶಿನೂ ಗೊತ್ತಿಲ್ಲ. ದಯವಿಟ್ಟು ಬಿಟ್ಬಿಡಿ. ಮುಕುಂದ್, ಇವನನ್ನ ಸ್ಟೇಷನ್ಗೆ ಎಳ್ಕೊಂಬ. ಆಗ್ಲೇ ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಸಿಗೋದು. ಅಯ್ಯೋ ಸಾಹೇಬ್ರೆ, ದಯವಿಟ್ಟು ನಂಗೆ ಬಿಟ್ಬಿಡಿ ಸಾಹೇಬ್ರೆ. ನನಗೆ ಯಾವ ಸ್ವದೇಶಿನೂ ಗೊತ್ತಿಲ್ಲ. ಯಾಕೆ ಇವ್ರನ್ನ ಹೊಡಿತಾ ಇದ್ದೀರಾ? ಹೇಳಿ, ಯಾಕೆ ಹೊಡಿತಿದ್ದೀರಾ ಈ ತರ? ಅಗೇನ್ ಯು. ಮುಚ್ಚು ಬಾಯಿ, ಒಂದು ಮಾತು ಆಡಬೇಡ ನೀನು. ಪೊಲೀಸರು ಏನೇ ಮಾಡಿದ್ರು ನಿನಗೆ ಹೇಳ್ಬಿಟ್ಟು ಮಾಡ್ಬೇಕಾ? ಇನ್ನೊಂದೇ ಒಂದು ಮಾತಾಡಿದ್ರು ನಿನ್ನ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತೀನಿ. ಸರಿ, ಕರ್ಕೊಂಡು ಹೋಗಿ, ನಂಗೇನು ಭಯ ಇಲ್ಲ. ಆದ್ರೆ ಅನ್ಯಾಯ ಮಾಡದೇ ಇರೋರ್ನ ಈ ತರ ಹೊಡೆದು ಕರ್ಕೊಂಡು ಹೋಗಕ್ಕೆ ನಾನು ಬಿಡೋದಿಲ್ಲ. ನಿಮ್ಮಪ್ಪ ವಕೀಲ ಅಂದ್ರೆ ನೀನು ವಕೀಲ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಹೇಳ್ಬಿಟ್ಟೆ ಅಂತ ನಾವೇನೋ ಬಿಟ್ಬಿಡ್ಬೇಕಾ? ದಯವಿಟ್ಟು ನನ್ನ ಮಾತಿನ ಮೇಲೆ ನಮ್ ಕೇಳಿ ಸಾಹೇಬ್ರೆ. ನನ್ಗೆ ಯಾವ ಸ್ವದೇಶಿನೂ ಗೊತ್ತಿಲ್ಲ. ಅವ್ರು ನನ್ನ ಮನೇಲಿ ಬಾಡಿಗೆ ಆಗಿದ್ರು ಅಷ್ಟೇ. ಸ್ವದೇಶಿಗಳು ಯಾರಿಗಾದ್ರೂ ಪರಿಚಯ ಇದ್ರೆ ಆಗ ಅದು ಅಪರಾಧ ಆಗುತ್ತಾ? ಆಫ್ ಕೋರ್ಸ್. ಆಲ್ ಸ್ವದೇಶೀಸ್ ಆರ್ ಮರ್ಡರರ್ಸ್ ಅಂಡ್ ಡಕಾಯ್ಟ್ಸ್. ಸ್ವದೇಶಿಗಳು ಕೊಲೆಗಾರರು ಅಲ್ಲ, ಡಕಾಯಿತರು ಅಲ್ಲ. ಅವರು ದೇಶನ ಪ್ರೀತಿ ಮಾಡ್ತಾರೆ. ಯಾವ ದೇಶದಲ್ಲಿ ಹುಡ್ತಾರೋ ಆ ದೇಶನ ಪ್ರೀತಿ ಮಾಡೋದು ಅನ್ಯಾಯ ಆಗೋಕ್ ಸಾಧ್ಯ ಇಲ್ಲ. ಈಗ ನಾವು ನೀವ್ ಹೇಳೋ ತರ ನೋಡಿದ್ರೆ ಆಗ ಅನ್ಯಾಯ ಮಾಡಿರೋದು ನೀವೇ. ಕಟ್ಟಕ್ನ ಜವಾಬ್ದಾರಿ ನಿಮ್ದು. ಹಾಗಿದ್ಮೇಲೆ ನಿಮ್ಗೆ ಗೊತ್ತಿಲ್ಲ ಕಟ್ಟಕಲ್ಲಿ ಸ್ವದೇಶಿಗಳು ಎಲ್ಲಿದ್ದಾರೆ ಅಂತ? ಸಾಮಾನ್ಯ ಜನರಿಗೆ ಹೊಡೆಯೋದಕ್ಕಿಂತ ನೀವೇ ಅವ್ರನ್ನ ಹುಡುಕ್ಬೋದಲ್ವಾ? ಅನ್ಯಾಯ ಮಾಡದೇ ಇರೋರಿಗೆ ಗಲ್ ಶಿಕ್ಷೆ ಕೊಡೋದು, ಒಂದ್ ದೇಶದಿಂದ ಬಂದು ಇನ್ನೊಂದ್ ದೇಶದ ಸಂಪತ್ನ ಲೂಟಿ ಮಾಡೋದು, ಅವ್ರು ಕೊಲೆಗಾರರು, ಅವರು ಕಳ್ಳರು, ಅವರು ಡಕಾಯಿತರು. ಇದನ್ನೆಲ್ಲ ಅವರು ಅರ್ಥ ಮಾಡ್ಕೊಳ್ದೆ ಅಧಿಕಾರ ನಡೆಸ್ತಾ ಇದ್ದಾರೆ. ಸುಮ್ನೆ ಎಲ್ಲ ಸುಮ್ನೆ ಇರ್ಬೇಕು. ಎಲ್ರ ಫಲಿತಾಂಶ ಈ ಬೋರ್ಡ್ ಅಲ್ಲಿ ಇದೆ. ಅದಕ್ಕೆ ಅಂತಾನೆ ಈ ಬೋರ್ಡ್ ನಲ್ಲಿ ಇಟ್ಟಿರೋದು. ಒಂದಾದ್ಮೇಲೆ ಒಂದು ನಂಬರ್ ಇದ್ರಲ್ಲಿದೆ. ಯಾರ ಹೆಸರು ಮೇಲ್ಗಡೆ ಇದೆಯೋ ಅವರಿಗೆ ಜಾಸ್ತಿ ಮಾರ್ಕ್ಸ್ ಅಂತ ಅರ್ಥ. ಹೋಗಿ ನೋಡ್ಕೊಳ್ಳಿ, ಒಬ್ಬೊಬ್ಬರಾಗ ಹೋಗಿ ನೋಡ್ಕೋಬೇಕು. ಗಡಿಬಿಡಿ ಮಾಡ್ಕೋಬಾರ್ದು. ಒಳಗಿಂದ ನೋಡ್ತೀನಿರು. ಅನಿತಾ, ಗೋಪಾಲ್, ಗೋಪಾಲ್ ಚಕ್ರವರ್ತಿ. ಅದ್ರ ಕೆಳಗಡೆ ನನ್ನ ಹೆಸರು ಇದೆ ನೋಡು. ಇರು, ಸುಭಾಷ್ ಹೆಸರು ಎಲ್ಲೋಯ್ತು? ಸುಭಾಷ್ ಸುಭಾಷ್ ಹೆಸರು ಇಲ್ಲಿ ಇರುತ್ತೆ. ಇಲ್ಲ ಇಲ್ಲ, ಏನೊಂದು ಹೀಗಾಗ್ಬಿಡ್ತು. ಜೀವನದಲ್ಲಿ ಮೊದಲನೇ ಸಲ ಪರೀಕ್ಷೆಯಲ್ಲಿ ಪಾಸ್ ಆಗಿ ನಾನು ಬೇರೆ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಇದರಲ್ಲಿ ಸುಭಾಷನ್ ಹೆಸರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಪಾಸ್ ಆದ್ರೆ ಆ ಖುಷಿ ಇರುತ್ತಲ್ಲ, ಆ ಖುಷಿ ನನಗಿಲ್ವೇ ಇಲ್ಲ. ನಾವು ಪಾಸ್ ಆಗಿದೀವಿ, ಆದ್ರೆ ಸುಭಾಷ್ ಫೇಲ್ ಆಗಿದ್ದಾನೆ. ಹೀಗ್ಯಾಕಾಯ್ತು? ಕಡಿಮೆ ಮಾರ್ಕ್ಸ್ ನಿಂದ ಅವ್ನು ಪಾಸ್ ಆಗ್ಬೋದಾಗಿತ್ತಲ್ವಾ? ನೀವಿಬ್ರು ಸರಿಯಾಗಿ ಬೋರ್ಡ್ನ ನೋಡ್ಕೊಂಡ್ ಬಂದ್ರಾ? ಹಾ, ನೋಡಿದ್ವಿ. ಆದ್ರೆ ಸುಭಾಷ್ ಫೇಲ್ ಹೋಗಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ಸಲ ನಾವು ಹೋಗಿ ಬೋರ್ಡ್ನ ನೋಡ್ಕೊಂಡ್ ಬರೋಣ ಬಾ. ನೋಡಿ, ಒಬ್ಬೊಬ್ಬರಾಗ ನೋಡ್ಬೇಕು. ನೀವು ಸರಿಯಾಗಿ ನೋಡಿದ್ದೀರಾ? ಅಲ್ಲಿ ಸುಭಾಷ್ ಹೆಸರಿಲ್ಲ. ಓಹ್, ನೀವು ಇಲ್ಲಿದ್ದೀರಾ? ಸುಭಾಷ್ ಅಲ್ಲಿ ಸ್ಕೂಲಿಗೆ ಬಂದಿಲ್ವಾ? ಮಾಧವ್ ಮಿಸ್ಟ್ರೆ, ಇವತ್ತಿಂದ ಸುಭಾಷ್ ಸ್ಕೂಲಿಗೆ ಬರೋದಿಲ್ಲ. ಸುಭಾಷ್ ಅವ್ರ ಅಪ್ಪ ಹೇಳ್ತಿದ್ರು
ಅವನನ್ನ ರಿಸಲ್ಟ್ ದಿನಾನೇ ಕೋಲ್ಕತ್ತಾ ಕರ್ಕೊಂಡು ಹೋಗ್ತಾರೆ ಅಂತ. ಇಷ್ಟೊತ್ತಿಗೆ ಅವರು ಮನೆಯಿಂದ ಹೊರಟಿರ್ತಾರೆ ಅನ್ಸುತ್ತೆ. ಒಂದು ಮಾತು ಆಡಬಾರ್ದು, ಸುಮ್ಮನೆ ನಿಂತ್ಕೋಬೇಕು. ನಮ್ ಸರ್ ಬಗ್ಗೆನೇ ಏನೇನೋ ಮಾತಾಡ್ತೀಯ. ಸರ್, ಇದನ್ನೆಲ್ಲ ಇವನು ಮನೆಯಿಂದಾನೇ ಕಲ್ತ್ಕೊಂಡ್ ಬರ್ತಾನೆ ಸರ್. ಚಿಕ್ಕ ಹುಡುಗ ಅಂತ ಸುಮ್ನೆ ಬಿಡ್ತಿದ್ದೀನಿ. ಮುಕುಂದ್, ಎಸ್ ಸರ್. ಇವನನ್ನ ಹೇಳ್ಕೊಂಡು ಹೋಗು. Yes, sir. ನೀನು ಸುಮ್ನೆ ದಾರಿ ಬಿಡು. ನಾನ್ ದಾರಿ ಬಿಡೋದಿಲ್ಲ. ನಾನು ನೀವು ಮಾಡಿರೋ ಅನ್ಯಾಯನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನೀವು ಹೀಗೆ ತೊಂದರೆ ಕೊಡ್ತೀರಾ ಅಂತಾನೆ ಅವತ್ ರಾತ್ರಿ ನಿಮ್ಗೆ ಯಾರೋ ಹೊಡೆದಿರೋದು. ಆ ಅಣ್ಣ ಏನಾದ್ರೂ ಮತ್ತೆ ವಾಪಸ್ ಬಂದ್ರೆ ಏನ್ ಮಾಡ್ತೀರಾ? ನೀವು ಹೀಗೆ ಪದೇ ಪದೇ ಅನ್ಯಾಯ ಮಾಡ್ತಾನೆ ಇರ್ತೀರಾ? ಇವರು ಅನಂತ್ ಇವರೆಲ್ಲ ಇದ್ದಿದ್ದ ಮನೆ ಮಾಲೀಕ ಅಲ್ವಾ? ಓಹ್, ಪೊಲೀಸ್ ಇವರನ್ನ ಹಿಡ್ಕೊಂಡು ಬಾಯಿ ಬಿಡಿಸ್ತಾ ಇದ್ದಾರೆ ಅಂತಾಯ್ತು. ಸುಭಾಷ್, ಏನಾಯ್ತು? ನೀನ್ ಇಲ್ಲೇ ಹಾಕಿದೀಯಾ? ಸಚಿನ್ ಅವರೇ, ನೀವು ಏನಾಯ್ತು? ನೋಡಿ ಮಾಧವ್ ಮೇಸ್ಟ್ರೆ, ಇವ್ರು ಸುಮ್ನೆ ನನ್ನನ್ನ ಹೊಡಿತಾರೆ ಇದ್ದಾರೆ. ನಾನು ನನ್ನ ಮನೇಲಿ ಬಾಡಿಗೆ ಕೊಟ್ಟೆ ಅಷ್ಟೇ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ನೋಡಿ, ಸಚಿನ್ ಅವ್ರ ಮನೇಲಿ ಇದ್ದವ್ರ ಬಗ್ಗೆ ನನಗೆ ಗೊತ್ತು. ನೀವು ದಯವಿಟ್ಟು ಇವರನ್ನ ಬಿಟ್ಬಿಡಿ. ನಿಮಗೆ ಇವ್ನು ಯಾರು ಅಂತ ಗೊತ್ತಾ? ಹಾ, ನನಗೆ ಗೊತ್ತು. ಇವರು ಗೊತ್ತು, ಇವ್ರ ಮನೇಲಿ ಬಾಡಿಗೆಗಿದ್ದವ್ರ ಬಗ್ಗೆನೂ ಗೊತ್ತು. ಅವರೆಲ್ಲ ಇಲ್ಲಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರು. ನನ್ನ ಮನೆ ಹತ್ರನೂ ಕೆಲಸ ಇತ್ತು, ಆ ಕೆಲಸ ಕೂಡ ಅವರೇ ಮಾಡಿದ್ದು. ಈಗ ಕೆಲಸ ಇಲ್ಲ ಅಂತ ಅವರೆಲ್ಲ ಕೋಲ್ಕತ್ತಾಗ ಹೋಗಿದ್ದಾರೆ. ಅವ್ರು ವಾಪಸ್ ಬಂದ್ಮೇಲೆ ನಾನೇ ಅವರಿಗೆ ಹೇಳಿ ಸ್ಟೇಷನ್ಗೆ ಕಳ್ಸಿಕೊಡ್ತೀನಿ. ನೀವು ಸುಮ್ನೆ ಯಾಕೆ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ನೀವೆಲ್ಲ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ, ಹೇಳಿ. ಹೌದು, ಅವನು ಒಳ್ಳೆ ಮನುಷ್ಯ, ಅವನೇನು ಮಾಡಿಲ್ಲ, ಅವನ ಬಿಟ್ಬಿಡಿ. ಹೌದು, ಅವನ ಬಿಟ್ಬಿಡಿ. ತುಂಬಾ ಒಳ್ಳೆಯವನು, ಬಿಟ್ಬಿಡಿ. ಸರಿ, ನಿನ್ನ ಬಿಟ್ಟು ಬಿಡ್ತೀವಿ. ಹಗ್ಗ ಬಿಚ್ಚರೆ. ಇನ್ನು ಮೇಲೆ ನಿನ್ನ ಮನೆನ ಬಾಡಿಗೆಗೆ ಸುಮ್ನೆ ಯಾರಿಗಂದ್ರೆ ಅವ್ರು ಕೊಡಬಾರ್ದು. ನಾವು ಕಣ್ಣಿಟ್ಟಿರ್ತೀವಿ. ಹೋಗೋ. ಅಯ್ಯೋ, ಪರವಾಗಿಲ್ಲ, ಪರವಾಗಿಲ್ಲ. ಬರ್ತೀನಿ ಮಾಧವ್ ಅಷ್ಟೇ. ಸರಿ, ಹೋಗಿ ಬನ್ನಿ. ಸರ್, ಹೊರಡೋಣ ಬನ್ನಿ. ಸುಭಾಷ್, ಈಗ ಇಲ್ಲೇ ಇರ್ಬೇಡ, ನಿನ್ ಮನೆಗೆ ಹೋಗು. ಇದೇನಿದ್ ಮಾಧವ್ ಮೇಷ್ಟ್ರೆ? ನಾನು ಪರೀಕ್ಷೆ ರಿಸಲ್ಟ್ ನೋಡೋಕೆ ಅಂತ ಶಾಲೆಗೆ ಬರ್ತಾ ಇದ್ದೆ. ಈಗ ಅದರ ಅವಶ್ಯಕತೆ ಇಲ್ಲ, ಮನೆಗೆ ವಾಪಸ್ ಹೋಗು. ನನಗೆ ಗೊತ್ತಿತ್ತು ಸುಭಾಷ್ ಇದನ್ನೇ ಮಾಡ್ತಾನೆ ಅಂತ. ಪರೀಕ್ಷೆ ರಿಸಲ್ಟ್ ನೋಡೋಕೆ ಅಂತ ಸ್ಕೂಲಿಗೆ ಹೋಗ್ತಾನೆ, ಆಮೇಲೆ ಬೇಕು ಅಂತಾನೆ ಲೇಟ್ ಮಾಡಿ ಬರ್ತಾನೆ. ಅದೇ ಕಾರಣಕ್ಕೆ ನಾನು ಅವನ್ನ ಸ್ಕೂಲಿಗೆ ಕಳ್ಸೋಲ್ಲ ಅಂತ ಹೇಳಿದ್ದು. ಪ್ರಭಾ, ನೀ ಸುಭಾಷನ್ನ ಹೋಗೋಕ್ ಬಿಡಬಾರ್ದಾಗಿತ್ತು. ಅಜ್ಜಿ, ಸುಬಿ ಚೆನ್ನಾಗಿ ಓದಿ ಪಾಸ್ ಆಗಿರ್ಬೋದಲ್ವಾ? ನನಗ್ ಭರವಸೆ ಇದೆ ಸುಬಿ ಖಂಡಿತ ಪಾಸ್ ಆಗ್ತಾನೆ ಅಂತ. ಅಷ್ಟು ಓದ್ಕೊಂಡು ಖಂಡಿತ ಹೋಗೋ ಪಾಸ್ ಆಗೋಕ್ಕಾಗಲ್ಲ. ಕೇಳ್ ಪ್ರಭಾ, ಈಗ ಅವನಿಂದಾಗಿ ಈ ಟ್ರೈನ್ ಏನಾದ್ರು ತಪ್ಪು ಹೋದ್ರೆ ನಾನು ಅವನ್ನ ಖಂಡಿತ ಬಿಡೋದಿಲ್ಲ. ಇದಕ್ಕೆ ತಕ್ಕ ಶಿಕ್ಷೆ ಅವನಿಗೆ ಕೊಟ್ಟೆ ಕೊಡ್ತೀನಿ. ನಾನು ನಾಳೆ ಟ್ರೈನಿಗೆ ಅವನ್ನ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಜಾನಕಿನಾಥ್ ಅವ್ರೆ, ಮೇಷ್ಟ್ರೆ, ನಂಗೆ ತುಂಬಾನೇ ದುಃಖ ಆಗ್ತಾ ಇದೆ. ನೀವು ಸುಭಾಷ್ಗೋಸ್ಕರ ಇಷ್ಟು ದೂರ ಬರ್ಬೇಕಾಯ್ತು.
ಇವನೆಂಥ ಕೆಲಸ ಮಾಡಿರ್ತಾನಂತಂದ್ರೆ ಅದಕ್ಕೋಸ್ಕರ ಮೇಷ್ಟ್ರೆ ಕರ್ಕೊಂಡು ಮನೆಗೆ ಬರುವಾಗಾಯ್ತು ನೋಡಿ. ಮೇಷ್ಟ್ರ, ದಯವಿಟ್ಟು ಇನ್ಮೇಲೆ ಖಂಡಿತವಾಗ್ಲೂ ನೀವು ಸುಭಾಷ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನಾನು ಸುಭಾಷ್ನ ಕರ್ಕೊಂಡು ಇವತ್ತೇ ಕೋಲ್ಕತ್ತಾಗ ಹೋಗ್ತಾ ಇದ್ದೀನಿ. ಆದ್ರೆ ಜನಕಿನಾಥ್ ಅವರೇ, ನೀವು ಸುಭಾಷ್ನ ಕಲ್ಕತ್ತಾದಲ್ಲಿ ಬೇರೆ ಶಾಲೆಗೆ ಸೇರಿಸೋದಕ್ಕೂ ಮುಂಚೆ ನಿಮ್ಗೆ ಇಲ್ಲಿನ ರಿಸಲ್ಟ್ ಬೇಕಾಗತ್ತೆ ಅಲ್ವಾ? ತಗೊಳ್ಳಿ ಇದನ್ನ. ಏನಾಯ್ತು ಅಪ್ಪ? ಏನಾಯ್ತು ನಿಮ್ಗೆ? ಅಪ್ಪ ಏನಾಯ್ತು? ನೀವು ಹುಷಾರಾಗಿದ್ದೀರಾ ತಾನೇ? ಏನಾಯ್ತು ಅಂತ ಹೇಳಿ ಅಪ್ಪ. ನೀವ್ ಮಾತಾಡದೇ ಇದ್ರೆ ನಮಗೆ ಹೇಗ್ ಗೊತ್ತಾಗುತ್ತೆ? ಏನಾಯ್ತು ಅಂತ ಹೇಳಿ. ಯಾಕೆ ಹೀಗಾಗಲ್ಲ ಪ್ರಭಾ? ನಿನ್ ಮಗನ್ ಮಾರ್ಕ್ಸ್ ನೋಡಿ ಹೀಗಾಗೋದು ಸಹಜ ತಾನೆ. ನಿನ್ನೆಲ್ಲಾ ಮಕ್ಕಳು ಅಷ್ಟು ಬುದ್ಧಿವಂತರಾಗಿದ್ದಾರೆ, ಇವನೊಬ್ಬ ಅಡ್ಡದಾರಿ ಹಿಡಿದಿದ್ದಾನೆ ಅಂದ್ರೆ ಏನ್ ಅರ್ಥ? ಅಪ್ಪ ಅಪ್ಪ ನೀರು. ಸುಭಾಷ್, ನಾನು ನಿನ್ಮೇಲೆ ವಿಶ್ವಾಸನೆ ಕಳ್ಕೊಂಡ್ಬಿಟ್ಟಿದ್ದೆ ಸುಭಾಷ್. ಆದ್ರೆ ನೀನು ನನ್ನ ಸುಳ್ಳು ಅಂತ ಸಾಬೀತು ಮಾಡಿದೆ. ಕ್ಲಾಸಿಗೆ ಫಸ್ಟ್ ಬಂದಿದ್ಯಾ ನೀನು, ಫಸ್ಟ್. I'm proud of you. I'm so proud of you. ಏ ಪ್ರೋಮಿ, ಜಾನಕಿ ಇಂಗ್ಲಿಷ್ನಲ್ಲಿ ಸುಭಾಷ್ ಹತ್ರ ಏನ್ ಹೇಳ್ತಾ ಇದ್ದಾನೆ? ಅಪ್ಪಂಗೆ ಸುಬಿ ಬಗ್ಗೆ ತುಂಬಾ ಹೆಮ್ಮೆ ಇದೆಯಂತೆ. ಸುಬಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ. ನಿನ್ ವಿಭಾತಿಗೆ ನನಗೆ ಪದೇ ಪದೇ ಹೇಳ್ತಾ ಇದ್ಲು. ಆದ್ರೆ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನೀನು ನಿಜವಾಗ್ಲೂ ಪಾಸ್ ಆಗ್ತೀಯ ಅಂತ. ದೊಡ್ಡ ಸಾಧನೆ ಇದು ಸುಭಾಷ್. ನೀನಿನ್ನು ತುಂಬಾ ದೊಡ್ಡ ಮನುಷ್ಯ ಆಗ್ಬೇಕು. ಅಪ್ಪ ಅಪ್ಪ, ನಾನು ನಿಜವಾಗ್ಲೂ ಓದೋದನ್ನ ಬಿಟ್ಟಿರ್ಲಿಲ್ಲ ಅಪ್ಪ. ಅವನಿಗೆ ತಾನು ಪರೀಕ್ಷೆ ಬರೆದ್ರು ಖಂಡಿತವಾಗ್ಲೂ ಪಾಸ್ ಆಗೋದಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಅವನು ತನ್ನ ಕೈನ ಬೇಕು ಅಂತ ಕುಯ್ಕೊಂಡಿದ್ದಾನೆ. ಅದರಿಂದ ಪರೀಕ್ಷೆ ಬರೆಯೋದು ತಪ್ಪುತ್ತೆ ಅಂತ. ಸುಭಾಷ್ ಮೇಲೆ ನಂಗೆ ಇನ್ಯಾವ ಭರವಸೆನೂ ಉಳ್ಕೊಂಡಿಲ್ಲ. ಚೆನ್ನಾಗಿ ಓದ್ದೆ ಬರಿದೇ ಇದ್ರೆ ಖಂಡಿತ ಪಾಸ್ ಆಗಲ್ಲ. ಹೋಗು ಹೋಗು, ಅಮ್ಮಂಗೆ ನಮಸ್ಕಾರ ಮಾಡು, ಹೋಗು. ಯಾವಾಗ್ಲೂ ನೀನ್ ಇದೇ ತರ
ಅಪ್ಪ ಅಮ್ಮನ ಆಸೆನ ಪೂರೈಸ್ತಾರೋ ಸುಭಿ. ವಿಭಾತ್ಗೆ ನಾನು ಕ್ಲಾಸಿಗೆ ಫಸ್ಟ್ ಬಂದಿದ್ದೀನಿ. ಮೇಡಮ್, ನೀವು ಶರತ್ ಅಣ್ಣಗೆ ವಿಷಯ ತಿಳಿಸಿ. ಒಳ್ಳೆದಾಗ್ಲಿ. ನಮ್ಮ ಮುದ್ದಿನ ತಮ್ಮ ನೀನು. ಇಡೀ ಜೀವನ ಹೀಗೆ ಸಂತೋಷವಾಗಿರೋ, ಯಾವತ್ತೂ ಏನಕ್ಕೂ ಬಯಸ್ಕೊಳ್ದೆ ಇರೋ ತರ ನಡ್ಕೋ. ನನಗ್ ಗೊತ್ತಿತ್ತು ಸುಭಾಷ್, ನೀನ್ ಒಳ್ಳೆ ಮಾರ್ಕ್ಸ್ ತರ್ತೀಯ ಅಂತ ನನಗ್ ಗೊತ್ತಿತ್ತು.